ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾದಿದೇವತಾ ಪರಮ ಪೂಜ್ಯನೀಯ ಅವಧೂತ ಶ್ರೇಣಿಯಲ್ಲಿ ಶ್ರೇಷ್ಠರಾದ ಶಿವರಾಮ ಅವಧೂತರ ಸಮಸ್ತ ಗುರು ಪರಂಪರೆಗೆ ಶತಶಿರವಾಗಿ ಈ ಕಾರ್ಯಕ್ರಮದ ಅವ್ಯಕ್ತವಾಗಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯನೀಯ ಶಾಂತಿಯ ಸಾಗರ ಸಮಾನತೆಯ ಸೂರ್ಯ ಮಾತೃಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಈ ಮಠದ ಅಧಿಪತಿಗಳು, ಕಾರ್ಯಕ್ರಮದ ರೂಹಾರಿಗಳು, ಈ ಪವಿತ್ರವಾದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನ ನೀಡುತ್ತಿರುವ ಪರಮ ಪೂಜನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ವನ್ಮಣಿಗಳಾದ ಡಾಕ್ಟರ್ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮನ ಸಲ್ಲಿಸಿ ಇದು ಪರ್ಯಂತರವಾಗಿ ಸುದೀರ್ಘವಾಗಿ ತಮ್ಮ ಉತ್ಕೃಷ್ಟ ಉಪದೇಶವನ್ನು ಗೈದು ವಿಶ್ರಮಿಸಿದ ಪರಮ ಪೂಜ್ಯನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಚ್ಚಿದಾನಂದ ಮಹಾಸ್ವಾಮಿಗಳವರೇ ಮೊದಲುಗೊಂಡು ಸಮಸ್ತ ಯತಿಪುಂಗವರ ಶ್ರೀಚರಣದಲ್ಲಿ ಹಣೆಮಣೆದು ಸರ್ವರಿಗೂ ನಮಸ್ಕಾರಗಳು. ನಾವೇನು ಫ್ಯಾನಿನ ಗಾಳಿಯಾಗಿ ಕುಂತಿದ್ದೆವು, ನಿಮಗೆ ಮ್ಯಾಲ ಬಿಸಿಲಿನ ತಾಪಿದೆ. ನಿಮ್ಮ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡದೆ ಶ್ಲೋಕದ ವಿಚಾರ ವಿನಿಮಯ ಭಾಳಷ್ಟು ವಿಸ್ತಾರವಾಗಿದೆ. ಆದರೂ ಕೂಡ ವಾರ್ತೆಯ ಮುಖ್ಯಾಂಶಗಳ ಅಂದ ಹಾಗೆ ತಕ್ಕ ಸಮಯದಲ್ಲಿ ನಾನು ಅದರ ಮೇಲೆ ಬೆಳಕನ್ನು ಚೆಲ್ಲಾಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಶ್ರೀಮದ್ ಭಗವದ್ಗೀತಾ ಅಂತಂದ್ರೆ ಒಂದು ವಿಶ್ವಮಾನ್ಯ ಗ್ರಂಥ ಅಂತ ಅರ್ಥ. ಸಂಸ್ಕೃತ ವಾಂಗ್ಮಯದಲ್ಲಿ ಇದ್ದಾಗ್ಯೂ ಕೂಡ ಶ್ರದ್ಧಾ ವಿಶ್ವಾಸ ಭಕ್ತಿಯಿಂದ ಅದನ್ನು ಯಾರು ಓದುತ್ತಾರೆಯೋ, ಯಾರು ಆಲಿಸುತ್ತಾರೆಯೋ ಅದು ಅವರಿಗೆ ಸರಳವಾಗಿ ಅರ್ಥ ಆಗಕ್ಕೆ ಸಾಧ್ಯವಿದೆ ಅಂತ ಅರ್ಥ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ ವ್ಯಾಸ ಭಗವಾನರು ಹೇಳಿಕೊಂಡು ಬಂದಿದ್ದಾರೆ. ಗೀತೆ ಎಂಬ ಗಂಗೆಯನ್ನು ನಾವು ಪಾನ ಮಾಡಿದರೆ ನಮಗೆ ಮತ್ತೆ ಜನ್ಮವೇ ಇಲ್ಲ ಅಂತವ್ರು ಹೇಳಿದ್ದಾರೆ. ಹಾಗೆ ಇವತ್ತೊಂದು ಉತ್ಕೃಷ್ಟವಾದ ವಿಷಯವನ್ನು ಅಪ್ಪಂಗಳವರು ನಮಗೆ ಜಿಜ್ಞಾಸಕ್ಕಾಗಿ ಇಟ್ಟಿದ್ದಾರೆ. ಅಧ್ಯಾಯದ ಹೆಸರಿದೆ ಜ್ಞಾನ ವಿಜ್ಞಾನ ಯೋಗ ಅಂತ ಅರ್ಥ. ಜ್ಞಾನ ಅಂತಂದ್ರೆ ಶಾಸ್ತ್ರಜ್ಞಾನ ಅಂತ ಅರ್ಥ. ವಿಜ್ಞಾನ ಅಂತಂದ್ರೆ ಅನುಭವ ಜ್ಞಾನ ಅಂತ ಅರ್ಥ. ಹಾಗೆ ಶಾಸ್ತ್ರ ಹಾಗೂ ಅನುಭವದಿಂದ ಒಡಗೂಡಿದ ಇವತ್ತಿನ ಒಂದು ಅಧ್ಯಾಯದಲ್ಲಿ ಅಪರೂಪದ ಒಂದು ಶ್ಲೋಕವನ್ನು ಚಿಂತನೆ ನಾವು ಮಾಡ್ತಾ ಇದ್ದೆವು. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಜನಃ ಸುಕೃತಿನೋ ಅರ್ಜುನ. ಈ ನಾಲ್ವರು ಕೂಡ ಪುಣ್ಯವಂತರೇ. ಸಕಾಮನೆ ಇರಲಿ, ನಿಷ್ಕಾಮನೆ ಇರಲಿ, ಆರ್ತಿರಲಿ, ಅರ್ಥಾರ್ಥಿ ಇರಲಿ, ಜಿಜ್ಞಾಸು ಹಾಗೂ ಜ್ಞಾನಿ ಯಾರೇ ಇರಲಿ, ಜನಃ ಇವರು ನಾಲ್ವರು ಕೂಡ ಪುಣ್ಯವಂತರೇ.
ಮನುಷ್ಯನು ಪುಣ್ಯವಂತನಾಗುವುದು ಭಾಳಷ್ಟು ದುರ್ಲಭ, ಭಾಳ ಕಷ್ಟ. ಪೂಜ್ಯರು ತಮಗೆ ಹೇಳ್ತಾ ಇದ್ರು, ಪಾಪಿಗಳೂ ಕೂಡ ಇರ್ತಾರೆ. ಪುಣ್ಯದ ಬಹಳಷ್ಟು ಸರಳವಾದ ಸುಲಭವಾದ ಅರ್ಥವನ್ನು ಭಗವಂತ ಈ ಶ್ಲೋಕದಲ್ಲಿ ಮಾಡಿದ್ದಾನೆ. ಪರಮಾತ್ಮ ಹೇಳ್ತಾನ, ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಪ್ರವೃತ್ತಜ್ಞಾನ ಆಸುರಂ ಭಾವಮಾಶ್ರಿತಾಃ ಅಂತ ಹೇಳ್ತಾನೆ. ಈ ನಾಲ್ವರು ಪಾಪಿಗಳು, ಇವರು ನನ್ನನ್ನು ಕುರಿತು ಇವರು ಬಸ್ಸುವುದಿಲ್ಲ. ಯಾರ ಪಾಪಿಗಳು ಎಂಬುದನ್ನು ಪರಮಾತ್ಮ ಹೇಳ್ತಾನ, ಇವರು ದುಷ್ಕೃತಿ ಅಂದ್ರೆ ಪಾಪದಿಂದ ಒಡಗೂಡಿದವರು, ಪಾಪ ಕೃತ್ಯವನ್ನು ಮಾಡೋರು. ಯಾರು ಅಂತಂದ್ರೆ ಮೊದಲನೇದು ಶಬ್ದ ಇದೆ ಮೂಢಾಹ, ಅಂದ್ರೆ ಮೂರ್ಖ ಅಂತ ಅರ್ಥ. ಯಾರಿಗೆ ಮೂರ್ಖ ಅಂತಾರ ಅಂತಂದ್ರೆ, ಯಾರು ಕೇವಲ ಸಂಸಾರವನ್ನೇ ಆಶ್ರಯಿಸಿ ಸಂಸಾರವನ್ನೇ ಯಾರು ಮೋಹಿಸುತ್ತಾರೆಯೋ, ಮೋಹಿಸುವುದಂದ್ರೆ ಪ್ರೀತಿಸುವುದು ಅಂತ ಅರ್ಥ. ಹೆಂಡತಿ ಮೇಲೆ ಪ್ರೀತಿ, ಜಾಗದ ಮೇಲೆ ಪ್ರೀತಿ, ದೇಹದ ಮೇಲೆ ಪ್ರೀತಿ, ಹಣದ ಮೇಲೆ ಪ್ರೀತಿ, ಹೀಗೆ ನನ್ನ ಮೋಹ ವಿಸ್ತಾರಗೊಂಡಿದೆ ಸಂಸಾರದಲ್ಲಿ ಅಲ್ಲ. ಅದಕ್ಕೆ ಏನಂತಾರಂದ್ರೆ ಮೂಢ ಅಂತ ಕರೀತಾರೆ. ಮುಷ್ಯತಿ ಇತಿ ಮೂಢಾಹ. ಮುಷ್ಯತಿ ಅಂದರೆ ಯಾರು ಮೋಹಿಸುತ್ತಾರೆಯೋ ಅವರು ಮೂಢರು ಅಂತ ಅರ್ಥ. ಇವರು ಪಾಪಿಗಳು ಇವರು. ಯಾಕಂದ್ರೆ ಭಗವಂತನ ಮರೆತೇ ಬಿಟ್ಟಾರೆ ಅವರು. ಎಲ್ಲಿ ವ್ಯಸ್ತ ಆಗ್ಯಾರ ಅಂತಂದ್ರೆ ಈ ಪ್ರಪಂಚ ಮಾಯಾ ಮೋಹದಲ್ಲಿ ಇವರು ವ್ಯಸ್ತಗೊಂಡಿದ್ದಾರೆಲ್ಲ. ಅದಕ್ಕೆ ಇವರು ಯಾರು ಅಂತಂದ್ರೆ ಇವರು ಪಾಪಿಗಳು ಅಂತ ಅರ್ಥ. ಮೂಢಾಹ, ಇವನಿಗೇನಂತ ಕರೀತಾರೆ? ಮೂರ್ಖ ಅಂತ ಕರೀತಾರೆ. ಮೂಢ ಅಂದ್ರೆ ಮೂರ್ಖ ಅಂತ ಅರ್ಥ. ಇವ ಒಬ್ಬ. ನಮಗೇನು ಅನ್ಬೇಕು? ಹೆಂಡ್ತಿನ ಪ್ರೀತಿಸ್ತೇವೆ, ಹಣ ಪ್ರೀತಿಸ್ತೇವೆ, ನಮ್ಮ ಜಾಗ ಬರೀ ಇದರಾಗೆ ನಾವು ಸಮಯ ಕಳೆದೆವು. ಕೇಲ ಸಂಸಾರ ಅಭ್ಯಾಸ ಜಾಲ ಆವಿಷ್ಯಾचा ನಾಶ. ಬರೀ ಸಂಸಾರಿ ಅನ್ಕೊಂತ ನಾವು ಹೊಂಟಿಯಪ್ಪ ಅಂದ್ರೆ ನಮಗೆ ಮೂರ್ಖರ ಅಂತ ಕರೀತಾರ ಅಂತ ಅರ್ಥ. ಹಂಗಂದ್ರೆ ಬಿಡಬೇಕೇನ್ರಿ ಅಂತ ಕೇಳಿ ಬಿಡೋ ಹಾಗಿಲ್ಲ. ನಿನಗೆ ಕಷ್ಟ, ಕಾರ್ಪಣ್ಯ, ದುಃಖ, ನೋವು ಆಗಿತ್ತಂದ್ರೆ ಭಗವಂತನನ್ನು ಆಶ್ರಯಿಸು. ಇವನಿಗೆ ಏನಂತಾರಂದ್ರೆ ಆರ್ತಭಕ್ತ ಅಂತ ಕರೀತಾರೆ. ನೀನು ಕೇವಲ ಸಂಸಾರವೇ ಆಶ್ರಯಿಸ್ದಿ ಅಂತಂದ್ರೆ, ಜನಾಂಗವನ್ನೇ ನೀ ಆಶ್ರಯಿಸ್ದಿ ಅಂತಂದ್ರೆ ನಿನಗೆ ಮೂಢ ಅಂತ ಕರೀತಾರ ಅಂತ ಅರ್ಥ. ಬಳಿಕ ಹೇಳ್ತಾರವರು, ಮಾಯೆಯ ಪ್ರವೃತ್ತ ಜ್ಞಾನ. ಮಾಯೆಗೆ ಒಳಪಟ್ಟು ತನ್ನ ನೈಜ ಅರಿವನ್ನು ಯಾವ ಕಳ್ಕೊಂಡಿದ್ದಾನೋ, ತನ್ನ ಜ್ಞಾನವನ್ನೇ ಕಳ್ಕೊಂಡಿದ್ದಾನೋ, ಏನು ಮಾಡಬೇಕೆಂಬುದು ನಿನಗೆ ತೋಚುವುದಿಲ್ಲ. ಅಲ್ಲಿ ಸಾಲ ತೆಗಿತಾನ, ಇಲ್ಲಿ ಸಾಲ ತೆಗಿತಾನ. ಸಾಲ ತೆಗಿದೇನ ಸರಿ, ಇದು ಮುಟ್ಟಿಸ್ಬೇಕು ಹೆಂಗಂಬುದು ಪಾರ ವಿಚಾರ ಬೇಡವೇ? ಯಾರು ಸಾಲ ಮಾಡಿ ಮನೆ ಕಟ್ಟಂತಾರೇನು? ಹಿಂಗೆ ಅಸಂಖ್ಯಾತ ತಾನು ಮೂಢತನ ಮೂರ್ಖತನದಿಂದ ಏನು ವ್ಯವಹಾರ ಮಾಡ್ತಾನಲ್ಲ, ಯಾಕೆ ಮಾಡ್ತಾನಂದ್ರೆ ಮಾಯೆಗೆ ಒಳಪಟ್ಟು ತನ್ನ ಜ್ಞಾನವೇ ತನ್ನ ವಿವೇಕವನ್ನೇ ಕಳ್ಕೊಂಡಿದ್ದಾನೆ ಒಬ್ಬ ಪಾಪಿ. ಸಂಸಾರವನ್ನು ಮೋಹಿಸೋ ಒಬ್ಬ ಪಾಪಿ. ಸರಿಯಾಗಿ ಸಂಸಾರ ಮಾಡಕ್ಕೆ ಬರ್ತಾ ಇಲ್ಲಲ್ಲ. ಏನು ಮಾಡಕ್ಕೆ ಬರ್ತಾ ಇಲ್ಲ? ಪಾರಮಾರ್ಥರೇ ಇರಲಿ, ಸಂಸಾರೇ ಸರಿಯಾಗಿ ಮಾಡಕ್ಕೆ ಬರ್ತಾ ಇಲ್ಲ. ಅಕ್ಕಪಕ್ಕದವ್ರ ಜೊತೆ ಜಗಳ, ತನ್ನ ಸಂಬಂಧಿಗಳವ್ರ ಜೊತೆ ಜಗಳ, ಕೋರ್ಟ್ನಾಗ ಕೇಸ, ಪೊಲೀಸ್ ಸ್ಟೇಷನ್ದಾಗ ಕೇಸ, ಇಂಥ ಅಸ್ತವ್ಯಸ್ತತನ ಜೀವನೇನು ಮಾಡ್ಕೊಳ್ತಾನಲ್ಲ, ಇವನಿಗೇನಂತ ಕರೀತಾರಂತಂದ್ರೆ ಮಾಯೆಯ ಪ್ರವೃತ್ತ ಜ್ಞಾನ. ಮಾಯೆಯಿಂದ ಅಪಹರಿಸಲ್ಪಟ್ಟ ತನ್ನ ಜ್ಞಾನವನ್ನು ಕಳ್ಕೊಂಡವನು ಹ್ಯಾಂಗೆ ಆಗ್ತಾನಂತಂದ್ರೆ, ನೀರ ಒಳಗಿನ ಮೇನು ಹೊರಗೆ ಮರಳಿನಲ್ಲಿ ಬಿದ್ದಾಗ ಹ್ಯಾಂಗೆ ಚಿಲಿಪಿಲಿ ಒದ್ದಾಡ್ತದಲ್ಲ, ಹಾಗೆ ಸಂಸಾರನೂ ಸರಿಯಾಗಿ ಪಾರಮಾರ್ಥಂತೂ ಮಾಡಲಿಲ್ಲ.
ಸರಿಯಾಗಿ ಸಂಸಾರನೂ ಮಾಡಲಿಲ್ಲಪ್ಪ ಅಂತಂದ್ರೆ ಇವ ಒಬ್ಬ ಪಾಪಿ ಅಂತ ಅರ್ಥ. ಬಳಿಕ ಪರಮಾತ್ಮ ಹೇಳ್ತಾನೆ, ಆಸುರಂ ಭಾವಮಾಶ್ರಿತಾ ಅಸುರ ಅಸು ಪ್ರಾಣೇಶು ರತಃ ಇತಿ ಅಸುರಃ. ನಾ ಇನ್ನೂ ಬದುಕಬೇಕಪ್ಪ, ನಾ ಬದುಕಬೇಕಂತ ತನ್ನ ದೇಹದ ಮೇಲೆ ಅಭಿಮಾನ, ದೇಹಕ್ಕೆ ಸಂಬಂಧಪಟ್ಟಂಥ ಸತಿಸುತ ಧನ ಕನಕ ವಸ್ತು ವಾನಾದಿಗಳ ಮೇಲೆ ಏನು ಅಭಿಮಾನವನ್ನು ತಾಳ್ತಾನೋ ಇವನಿಗೆ ಅಸುರ ಅಂತ ಕರೀತಾರ ಅಂತ ಅರ್ಥ. ಅದಕ್ಕೆ ಅನ್ಯತ್ರ ಶ್ರುತಿ ಭಗವತಿ ಹೇಳ್ಕೊಂಡು ಬರ್ತಾ ಇದೆ, ಅಸುರಿ ನಾಮತೆ ಲೋಕ ಅಂದೇನ ತಮಸಾವೃತಾ ಸ್ಥಾಗುಂತೆ ಪ್ರತ್ಯಾಭಿಗಚ್ಚಂತಿ ಏಕೆ ಚಾತ್ಮನೋ ಜನಃ. ಅಂದ್ರೆ ಆತ್ಮನನ್ನು ತಿಳಿದುಕೊಳ್ಳದೆ, ಭಗವಂತನನ್ನು ತಿಳಿದುಕೊಳ್ಳದೆ ಕೇವಲ ಪ್ರಾಪಂಚಿಕ ವಿಷಯಾದಿಗಳಲ್ಲಿ ಲೋಲುಪ್ತನಾಗಿ ತನ್ನ ಜ್ಞಾನವನ್ನೇ ಅಪಹರಣೆಯನ್ನು ಮಾಡಿಕೊಂಡಿದ್ದಾನೆಯೋ ಇವ ಅಸುರ ಅಂತ ಕರೀತಾರಂತ ಅರ್ಥ. ಇವರೆಲ್ಲರೂ ಪಾಪಿಗಳು. ಆದರೆ ಪುಣ್ಯವಂತರು ಯಾರು ಅಂತಂದ್ರೆ ಯಾರು ಭಗವಂತನನ್ನು ಆಶ್ರಯಿಸ್ತಾರೆ. ಅರ್ಥ ಆಗ್ತದ? ಏನು ಅರ್ಥ ಆಗ್ತದ? ಹಾಂ, ನಾವು ಯಾರ ಭಗವಂತನನ್ನು ಆಶ್ರಯಿಸುತ್ತಾರೆ, ಸತಾಯ ಗತಾಯ ನಿನಗೆ ಸುಖನೇ ಬರಲಿ, ನಿನಗೆ ದುಃಖನೇ ಬರಲಿ, ಭಗವಂತ ಒಬ್ಬ ಇದ್ದಾನೆ, ಸದ್ಗುರುನಾಥ ಒಬ್ಬ ಇದ್ದಾನೆ ಅಂತ ಅವರ ಭಾವ ನಿನ್ನ ಒಳಗಿತ್ತು ಅಂತಂದ್ರೆ ನೀನೊಬ್ಬ ಪುಣ್ಯವಂತ ಅಂತ ಅರ್ಥ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾನ, ಸುಕೃತಿನೋ ಅರ್ಜುನ. ಇವರು ಯಾರು ಅಂತಂದ್ರೆ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭಾಃ ಚತುರ್ವಿಧ ಭಜಂತೆ ಮಾಂ. ಭಜಂತೆ ಅಂದ್ರೆ ಭಜಿಸುತ್ತಾರೆ, ನನ್ನನ್ನು ಕುರಿತು ಆಶ್ರಯಿಸುತ್ತಾರೆ. ಸತಾಯ ಗತಾಯ ನಾನೇ ಅಂತ ನಂಬಿದ್ದಾರೆಯೋ ಅವರು ಅಂತ ಅರ್ಥ. ಪೂಜ್ಯರು ತಮಗೆ ಹೇಳ್ತಾ ಇದ್ರು, ಹೇಗೆ ದ್ರೌಪದಿ ಬೇರೆ ಯಾರನ್ನ ಆಶ್ರಯಿಸಲಿಲ್ಲ, ತುಂಬಿದ ಸಭೆಯಲ್ಲಿ ತನಗೆ ಅವಮಾನ ಆದಾಗ ಭೂಮಿಯ ಗಾತ್ರದ ತೂಕದಕ್ಕಿಂತ ಎತ್ತುವಂಥ ಬಲಾಢ್ಯ ಶಕ್ತಿಯುಳ್ಳ ಭೀಮಿದ್ದ, ಸತ್ಯದ ಮೇಲೆ ತೇಲಾಡುವಂಥ ರಥದಲ್ಲಿ ಕುಂತಲ ಧರ್ಮಿದ್ದ, ಮಹಾಶೂರ ಅರ್ಜುನಿದ್ದ. ಇವರು ಯಾರನ್ನ ನಂಬದೆ ಭಗವಂತನ ನಂಬಿದಳು ಯಾರು? ದ್ರೌಪದಿ. ಆವಾಗ ಭಗವಂತ ಸಾವಿರಾರು ಕೈಗಳಿಂದ ಅವಳಿಗೆ ವಸ್ತ್ರ ದಾನ ಮಾಡಿದ ಕಥೆಗಳನ್ನು ತಾವು ಕೇಳ್ತಾ ಇರ್ತೀರಿ. ಇಂಥ ಕಥೆಗಳು ಇತಿಹಾಸದ ಪುಟದಲ್ಲಿ ಭಾಳಿವೆ, ಆದರೆ ನಮ್ಮ ಕಥೆನೇ ನಮಗೆ ಗುರುತಿಲ್ಲ. ನಾವು ಸಂಸಾರದಲ್ಲಿ ಏನಾರ ಎಡರ ತೊಡರುಗಳ ಆದರೆ ಮಂತ್ರಿಗಳಿಗೆ ಆಶ್ರಯಿಸ್ತೀವಿ, ನಮ್ಮ ಸಂಬಂಧಿಗಳಿಗೆ ಆಶ್ರಯಿಸ್ತೀವಿ, ಮತ್ತು ಯಾರಿಗೂ ಆಶ್ರಯಿಸ್ತೀವಿ ನಾವು. ಇವರೆಲ್ಲರೂ ಏನಪ್ಪ ಅಂತಂದ್ರೆ ನಿನಗೆ ಶಾಶ್ವತ ಸುಖವನ್ನು ಕೊಡೋರಲ್ಲ. ಪಡವಿ ಜನರ ಸಂಗ ಬೇಡಣ್ಣ, ನೀ ಮಡಿದ ಹೋಗಾಗ ಹಿಡದ ತರಬವರ್ಯಾರೂ ಇಲ್ಲಣ್ಣ. ಸುಳ್ಳೆ ಸುಳ್ಳೆ ಭವದ ಆಟಣ್ಣ, ಈ ಸುಳ್ಳಕ್ಕೆ ಮೆಚ್ಚಿ ಮಳ್ಳನಂತೆ ತಿರುಗುಬೇಡಣ್ಣ. ಅವ್ರು ಹೇಳ್ತಾರಪ್ಪ, ಪಡವಿ ಜನ ಅಂತಂದ್ರೆ ಸಂಬಂಧಿಕರ ಅಂತ ಅರ್ಥ. ಎಷ್ಟು ಸಂಬಂಧಿಕರದಾರ ನಮಗೆ ಅಂತಂದ್ರೆ ನಮ್ಮ ತಲೆ ಮೇಲೆ ಕೂದಲು ಎಷ್ಟು ಅದಾವಲ್ಲ, ಅರ್ಥ ಆಗ್ತದ ಏನಂತ? ನಮ್ಮ ತಲೆ ಮೇಲೆ ಕೂದಲು ಎಷ್ಟು ಅದಾವಲ್ಲ ಅಷ್ಟು ಜನ ಸಂಬಂಧಿಕರದಾರಂತ. ಹೆಂಡತಿ ಕಡೆದು ಹತ್ತಾರೆ, ಮತ್ತು ಅವ್ರ ಕಡೆ ಹತ್ತಾರೆ, ಮತ್ತು ಯಾರ ಕಡೆ ಹತ್ತಾರೆ, ಶೆಪಾಳಿ ಅಂತಾರೆ ನೋಡ್ರಿ. ಸನ್ಯಾಸಿಗಳಿಗೆ ಅದಕ್ಕೆ ಕೂದಲಿಲ್ಲ ಅಂತ, ಯಾಕಂದ್ರೆ ಸಂಬಂಧಿಗಳು ಯಾರು ಇಲ್ಲ. ತಲೆ ಯಾಕೆ ಬಳಿ ಸಂಬಂಧಿಗಳು ಇಲ್ಲ ಅಂತ ಸುಮ್ಮನೆ ತಮಾಷೆಗೆ ಹೇಳಿದೆ. ಇರಲಿ, ಅದಕ್ಕೆ ಮನುಷ್ಯ ಹ್ಯಾಂಗ ನಾನು ಯಾರನ್ನು ನಂಬಿದರೆ ನಾ ಪುಣ್ಯವಂತನಾಗಕ್ಕೆ ಸಾಧ್ಯವಿದೆ ಎಂಬುದನ್ನು ಮಾತು ನಾವು ಅಕ್ಷರಶಃ ತಿಳ್ಕೋಬೇಕಾಗ್ತದಂತ ಅರ್ಥ.
ಪುಣ್ಯ ಏಕೋ ಮಹಾಬಂಧು, ಪಾಪ ಏಕೋ ಮಹಾಶತ್ರು. ಪುಣ್ಯ ಅಂತಂದ್ರೆ ಇದು ನಮಗೆ ಆಪತ್ ಬಾಂಧವ ಅಂತ ಅರ್ಥ. ಅದು ಅದಕ್ಕೆ ಮನುಷ್ಯನಿನ ಕೇಳೋದಿದ್ರೆ ನೀ ಭಗವಂತನ ಕೇಳು. ದುಃಖದಲ್ಲಿ ತಪ್ತನಾದವನು ಈ ಸಂಸಾರ ಸಾಕಪ್ಪ ಅಂತ ಕುತ್ತಿಗೆ ಮಠ ಬಂದವನು ಯಾರು ಭಗವಂತನನ್ನು ಆಶ್ರಯಿಸುತ್ತಾರೆಯೋ, ಇಂಥ ಕಥೆ ನಿಮಗೆ ಗುರ್ತಿದೆ. ಏಕೈಕ ಕಥೆ ಅಂದ್ರೆ ದ್ರೌಪದಿಯ ಕಥೆ. ಆಕೆ ಯಾರನ್ನ ಆಶ್ರಯಿಸಿದಂದ್ರೆ ಕೃಷ್ಣನ್ನ ಆಶ್ರಯಿಸಿದ್ರು. ಏನಾಯ್ತು ಎಂಬ ಕಥೆ ತಮಗೆ ಗುರ್ತಿದೆ. ಈಗ ಎರಡನೇ ಸಂಗತಿ ಇದೆ ಅರ್ಥಾರ್ಥಿ. ಮೊದಲನೇದು ಆರ್ಥ. ಕಷ್ಟ ಬಂದಾಗ, ಸಂಕಟ ಬಂದಾಗ ಆ ಭಗವಂತನ ಆಶ್ರಯಿಸೋ ಆರ್ಥ ಭಕ್ತ ಅಂತ ಅರ್ಥ. ಮನುಷ್ಯ ಅಂದ ಬಳಿಕ ಕಷ್ಟಗಳು ಬರಲ್ಲ ಅಂತ ಅರ್ಥ ಅಲ್ಲ, ಸಂಕಟ ಬರಲ್ಲ ಅಂತ ಅರ್ಥ ಅಲ್ಲ. ಅದು ಸಹಜವಾಗಿ ಸಹಿಸಿಕೊಳ್ತಾ ನಾನು ಭಗವಂತನನ್ನು ಆಶ್ರಯಿಸಿದ್ರೆ, ಅವನಿಂದ ಹಿಂಗೆ ಕಷ್ಟ ಬಂತು ಅಂತ ಅವನ ಮೇಲೆ ಕೇಸ್ ಹಾಕಿ ಅವನಿಗೆ ಹೊಡೆದು ಬಡದು ಫಜೀತ್ ಪಡಿಸಿ ಅವನಿಗೂ ದುಃಖ ಕೊಟ್ಟು ನಾನು ದುಃಖ ಕೊಟ್ಟು ಹೀಗೆಲ್ಲ ಅಲ್ಲ. ನೀನು ಏನಾರೇ ಬರ್ತಾವೆ, ಸಂಸಾರ ಅಂದ್ರೆ ಬರಲ್ಲ ಅಂತ ಅರ್ಥಲ್ಲ. ಸಂಪೂರ್ಣ ಭಾರವನ್ನು ನೀ ಭಗವಂತನ ಮೇಲೆ ಹಾಕಿದ್ದೆ ಆದ್ರೆ ಅದು ಸಹಜವಾಗಿ ನಾ ದಾಟಾಕ ಸಾಧ್ಯವಿದೆ. ಅದಕ್ಕೆ ನಿನಗೆ ಪುಣ್ಯವಂತರು ಅಂತ ಕರೆದರು ಅಂತ ಅರ್ಥ. ಯಾಕೆ? ಭಗವಂತನ ಆಶ್ರಯಿಸಿದ್ದೀನಿ, ಒಬ್ಬ ಭಕ್ತ ಅಂತ ಅರ್ಥ. ಎರಡನೇವ ಯಾವುದನಪ್ಪ ಅಂದ್ರೆ ಅರ್ಥಾರ್ಥಿ. ಸಂಪತ್ತಕ್ಕೋಸ್ಕರವಾಗಿ, ಈ ಪ್ರಾಪಂಚಿಕ ಸುಖಕ್ಕೋಸ್ಕರವಾಗಿ ಭಗವಂತ ನನಗೆ ಕೊಡು ಅಂತ ಏನು ದುಃಖ ಪಡ್ತಾನಲ್ಲ, ಏನು ಕೊಡು ಅಂತಾನವ? ಈ ಸಂಸಾರದ ಸುಖವನ್ನು ನನಗೆ ಕೊಡು ಅಂತ ಕೇಳಿತಾನ. ಪಾರಮಾರ್ಥಿಕ ಸುಖ, ಆತ್ಮ ಸುಖ ಕೇಳಲಿವ. ಆದರೆ ಇವನಿಗೂ ಕೂಡ ಭಕ್ತಿ ಯಾಕಂದ್ರು ಅಂದ್ರೆ ಭಗವಂತನ ಆಶ್ರಯಿಸಿದ್ದಾನ. ಇವನಿಗೂ ಪುಣ್ಯವಂತರು ಯಾಕಂತ ಕರೆದ್ರು ಅಂತಂದ್ರೆ ಇವ ಭಗವಂತನನ್ನು ಕೇಳಿದ್ದಾನೆ ಅಂತ ಅರ್ಥ. ಅದಕ್ಕೆ ಪುಣ್ಯವಂತ. ಏನಂತ ಕೇಳ್ತಾನೆ ಇವ? ಸಂಸಾರದ ಸುಖ ಬೇಕಂತ. ಇವನಿಗೆ ಅರ್ಥಾರ್ಥಿ ಅಂತ ಕರೀತಾರೆ. ಇನ್ನು ಮೂರನೇವದನ ಜಿಜ್ಞಾಸು. ನನಗೆ ದೊರಕಲ್ಪಟ್ಟಂಥ ಸಮಸ್ತ ಸಾಧನೆಗಳಿಂದ ನಾನು ಶಾಶ್ವತ ಸುಖ ಪಡಿಬೇಕು ಅಂತ ಏನು ಜಿಜ್ಞಾಸ ಮಾಡ್ತಾ ಇರ್ತಾನೆ. ನಾನು ಯಾರು? ಕೋಹಂ ಕುತಸ್ಮೃಜಾತ ಜೀವಾ ಮುಖೇನ ಕ್ವಚಸಂ ಪ್ರತಿಷ್ಠಿತಾ. ನಾನು ಯಾರು? ಈ ಜಗತ್ತೆಂದ್ರೆ ಏನು? ಎಲ್ಲಿ ನೆಲೆಸಿದೆ ಅಂತ ಹೀಗೆ ತೀವ್ರವಾದ ವಿಚಾರ ಮಾಡವ ತೀವ್ರ ಜಿಜ್ಞಾಸು ಅಂತ ಕರೀತಾರಂತ ಅರ್ಥ. ಇವ ತನ್ನ ಕಲ್ಯಾಣಕ್ಕೋಸ್ಕರವಾಗಿ ಅರ್ಥಾತ್ ಮೋಕ್ಷ ಪಡೆಯೋಕ್ಕೋಸ್ಕರವಾಗಿ ಸಾಧನೆಗಳಲ್ಲಿ ವಿಘ್ನ ಬರಬಾರ್ದು ಅಂತ ಭಗವಂತನನ್ನು ಕುರಿತು ಅವ ಆಶ್ರಯಿಸ್ತಾನ. ಇವನಿಗೆ ಜಿಜ್ಞಾಸು ಭಕ್ತ ಅಂತ ಕರೀತಾರಂತ ಅರ್ಥ. ಇವನು ಪುಣ್ಯವಂತನೇ. ಇನ್ನು ಮೂರನೇ ವದನ ಜ್ಞಾನಿ. ಪೂಜ್ಯರು ತಮಗೆ ಹೇಳ್ತಾ ಇದ್ರು, ಜ್ಞಾನಿ ತ್ವಾತ್ಮೈವ ಮೇ ಪ್ರಿಯಾಹ. ಇದ್ರಾಗ ನನಗೆ ಯಾರ ಪ್ರೀತಿಗೆ ಪಾತ್ರ ಅಂತಂದ್ರೆ ಜ್ಞಾನಿ ಭಕ್ತ ನನಗೆ ಪ್ರೀತಿಗೆ ಪಾತ್ರ. ಇವನು ಪುಣ್ಯವಂತನೇ. ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ, ನಿಮ್ಗೆ ಗುರುತಾಗ್ತದೆ. ತಂದೆ ಪ್ಯಾಟ್ಯಾಗ ಹೊಂಟಿದ್ದ. ಅವನಿಗೆ ಸಣ್ಣ 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 4 ಜನ ಮಕ್ಕಳು. ಒಬ್ಬನ ಹೆಸರ ಆರ್ತ, ಎರಡನೇವನ ಹೆಸರ ಅರ್ಥಾರ್ಥಿ, ಮೂರನೇವನ ಹೆಸರ ಜಿಜ್ಞಾಸು, 4ನೇವನ ಹೆಸರ ಜ್ಞಾನಿ. ಈಗ 4 ಜನ ಮಕ್ಕಳು ಅಂಗಳದಾಗ ಆಡ್ತಾ ಇದ್ದರು. ತಂದೆ ಪ್ಯಾಟ್ಯಾಗ ಹೊಂಟ ನೋಡಿದ ಕೂಡಲೇ 3 ಜನ ಅಂದರು, ಇವ ಒಬ್ಬ ಕೊನೆಯವ ಆಟದಾಗ ಮಗ್ನಾಗಿದ್ದ. ಅಪ್ಪ ನಮಗೆ ಹಣ್ಣು ತೊಂಬಪ್ಪ, ನನಗೆ ಅಂಥದ್ದು ತೊಂಬ, ಇಂಥದ್ದು ತೊಂಬ, ಹಾಗೆ ತೊಂಬ, ಈಗ ತೊಂಬ ಅಂತ ಕೇಳಿದರು. ಆಯ್ತು ತರ್ತೀನಿ ಅಂತ ತಂದೆ ಅವರಿಗೆ ಹೇಳಿ ಪ್ಯಾಟ್ಯಾಗ ಹೋದ. ಪ್ಲ್ಯಾಸ್ಟಿಕ್ ಕವರ್ನಾಗ ಅವ ಮಾವಿನ ಹಣ್ಣು ತಂದಿದ್ದ. ಬಿಳಿ ಪ್ಲ್ಯಾಸ್ಟಿಕ್ ಕವರ್ ಇತ್ತು, ಆ ಕವರ್ನಾಗ ಮಾವಿನ ಹಣ್ಣು ಕಾಣ್ತಾ ಇತ್ತು. ಪ್ಯಾಟಿಂದ ಬರಬೇಕಾದ್ರೆ ಮಕ್ಕಳು 4 ಆಡ್ತಾ ಇದ್ದು. ಯಾರು ಸಲುವಾಗಿ ತಂದಾನವ? ಮಕ್ಕಳು ಸಲುವಾಗಿ ತಂದಾನ.
ಆ ಹಣ್ಣನ್ನು ನೋಡಿದ ಒಂದು ಹುಡುಗ ಅಳಾಕ್ ಶುರು ಮಾಡ್ತು. ಇನ್ನೂ ಒಳಗೆ ಹೋಗಿಲ್ಲವ, ಗೇಟಿನ ಹತ್ರ ಅದಾನ, ಅಳಾಕ್ ಶುರು ಮಾಡ್ತು. ಅಳಬ್ಯಾಡು, ನೀನು ಕುಡ್ತೀರಿ, ಒಳಗರೆ ಹೋಗೋಣ ಇಡಾನಿ ಅಂತಾನವ. ಆದರೆ ಕೇಳ್ತಾ ಇಲ್ಲ. ಇವನಿಗೆ ಆರ್ತಭಕ್ತ ಅಂತ ಕರೀತಾರೆ. ಮಾವಿನ ಹಣ್ಣು ಕುಡು ಅಂತ, ಮಾವಿನ ಹಣ್ಣು ಬೇಕು ನನಗಂತ ಅಳ್ತಾನಲ್ಲ, ಇವನಿಗೆ ಅರ್ಥಾರ್ಥಿ ಅಂತ ಕರೀತಾರಂತ ಅರ್ಥ. ಅಳ್ತಾ ಇಲ್ಲ, ನನಗೊಂದು ಕೊಡಪ್ಪ ಅಂತ ಕೇಳ್ತಾನಲ್ಲ, ಇವನಿಗೆ ಜಿಜ್ಞಾಸು ಅಂತ ಕರೀತಾರಂತ ಅರ್ಥ. ಅಳ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ, ಆಟದಲ್ಲಿ ಮಗ್ನದಾನಲ್ಲ, ಅವನಿಗೆ ಜ್ಞಾನಿ ಅಂತ ಕರೀತಾರೆ. ಯಾಕೆ ಅಂದರೆ ಅವನಿಗೆ ಗುರ್ತು. ಯಾರಿಗೆ ಕೊಡ್ತಾನೆ ನೀವ?